ಅಲ್ಲ, ಈ ಕೃಷ್ಣ ನನ್ನ ಏನ್ ಅನ್ಕೊಂಡ್ಬಿಟ್ಟಿದಾನೆ? ಫುಲ್ ಹೈಫೈ ಹುಡುಗಿ ಅಂತ ಅನ್ಕೊಂಡ್ಬಿಟ್ಟಿದಾನಾ? ನನ್ ಪಕ್ಕ ಹಳ್ಳಿ ಹುಡುಗಿ ಅಂತ ಇವತ್ ತೋರಿಸ್ತೀನಿ. ಅವನ್ಗಿಷ್ಟವಾಗಿರೋ ವೆಜ್ ಬಿರಿಯಾನಿ, ಆಮೇಲೆ ಅವನ್ಗಿಷ್ಟವಾಗಿರೋ ಸ್ವೀಟು ಕೇಸರಿ ಬಾತು, ಪನ್ನೀರ್ ಮಸಾಲ, ಮತ್ತೆ ನಮ್ ಹಳ್ಳಿ ಸ್ಟೈಲಲ್ಲಿ ಗೋಬಿ ಎಲ್ಲ ರುಚಿ ರುಚಿಯಾಗಿ ಮಾಡಾಕ್ಬಿಟ್ರೆ ಅವ್ನ್ ಫುಲ್ ಫ್ಲಾಟ್ ಆಗ್ಬಿಡ್ತಾನೆ. ಎಸ್ ಎಸ್ ಎಸ್. ಓಕೆ, ಅಯ್ಯಯ್ಯೋ, ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡ್ಬೇಕಿತ್ತಲ್ವಾ? ಏನ್ ಮಾಡೋದೀಗ? ಆಮೇಲೆ ಫ್ರೈ ಮಾಡಿ ಹಾಕಿದ್ರಾಯ್ತು. ಕ್ಯಾರೆಟ್ ರೆಡಿ ಇದೆ, ಟೊಮೆಟೊ ಕೂಡ ರೆಡಿ ಇದೆ, ಕ್ಯಾಪ್ಸಿಕಮು ರೆಡಿ ಇದೆ. ಒಂದೇ ಒಂದ್ ನವಿಲ್ಕೋಸ್ ಹಾಕ್ಬಿಟ್ರೆ ಎಸ್. ಓಹ್, ಇದೇನಿದು ಓಪನ್ ಆಗ್ತಿಲ್ವಲ್ಲ? ನಮ್ ಮನೇಲಿ ಆಗಿದ್ದಿದ್ರೆ ಇದನ್ನ ಹೊಡಿಯೋದಕ್ಕೆ ಕಲ್ಲಾದ್ರೂ ಇರ್ತಿತ್ತು. ಇಲ್ಲ, ಅದೂ ಇಲ್ಲ. ಹೇಗ್ ಹೊಡಿಯೋದು ಇದನ್ನ? ಒಂದ್ ಮಚ್ಚಾದ್ರೂ ಇರೋದ್ ಬೇಡವಾ ಈ ಮನೇಲಿ? ಈ ಕೃಷ್ಣ ನೋಡಿದ್ರೆ ನನ್ನನ್ನ ತುಂಬಾ ಓದಿರೋಳು, ತುಂಬಾ ಹೈಫೈ ಪಿಜ್ಜಾ ಬರ್ಗರ್ ಕ್ಯಾಟಗರಿ ಅಂತ ಅನ್ಕೊಂಡ್ಬಿಟ್ಟಿದಾನೆ. ಆದ್ರೆ ಇವನೇ ಹೈಫೈ ಅಲ್ಲ. ಇವ್ರ ಮನೇಲಿ ಒಂದ್ ತೆಂಗಿನಕಾಯಿ ಹೊಡಿಯೋದಕ್ಕೆ ಒಂದ್ ಮಚ್ಚು ಇಟ್ಟಿಲ್ಲ. ಇದನ್ ಹೆಂಗ್ ಹೊಡಿಯೋದು ಇವಾಗ? ಅಪ್ಪ, 4 ಐಟಮ್ ರೆಡಿ ಆಯ್ತು. ಆದ್ರೆ ಟೇಸ್ಟ್ ಹೇಗಾಗಿರ್ಬೋದು? ವಂಶಿ ಅಂದ್ಮೇಲೆ ಅಡ್ಗೆನ ಚೆನ್ನಾಗೇ ಮಾಡಿರ್ತಾಳೆ. ಆ ಟೇಸ್ಟ್ ನ ಫಸ್ಟ್ ನಮ್ಮ ಹುಡ್ಗಾನೇ ನೋಡ್ಲಿ. ಎಸ್, ಅಡ್ಗೆನೋ ಆಗೋಯ್ತು, ಆದ್ರೆ ನಾನೇನೋ ರೆಡಿ ಆಗಿಲ್ವಲ್ಲ. ಎಸ್, ನಾನೇನ್ ಆಡಂಬರದ ಹುಡುಗಿ ಅಲ್ಲ, ಎಷ್ಟು ಸಿಂಪಲ್ ಅಂತ ಇವತ್ ಕೃಷ್ಣನಿಗ್ ತೋರಿಸ್ತೀನಿ. ಅವನಂತೂ ನಾನು ಆಸೆ ಪಡೋ ತರ ಜೀನ್ಸ್ ಹಾಕಲ್ಲ, ಆದ್ರೆ ಅವನ ಆಸೆ ಪಡೋ ತರ ನಾನ್ ಬದಲಾಗಿದ್ದೀನಿ. ಅಯ್ಯಯ್ಯೋ, ಆಗ್ಲೇ ಟೈಮ್ ಆಯ್ತು. ಅವ್ನ್ ಹೋಟ್ಲಿಂದ ಬರೋದಕ್ಕೆ ಇನ್ 10 ನಿಮಿಷ ಇದೆ ಅಷ್ಟೇ. ಅಯ್ಯಯ್ಯೋ.